ನಿಮ್ಮ ವಾಟ್ಸಪ್ ಚಾಟ್ನ ಡಿಲೀಟ್ ಆಗಿರುವಂಥ ಮೆಸೇಜ್ನ ಹೇಗೆ ರಿಕವರಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಒಂದು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು, ಅಪ್ ಸೈಡ್ ಮೇಲ್ಗಡೆ 3 ಚುಕ್ಕಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಅಕೌಂಟ್ ಪ್ರೈವಸಿ, ಮತ್ತೆ ಕೆಳಗಡೆ ಕಾಣ್ತಾ ಇರ್ಬೋದು ಚಾಟ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಥೀಮ್ಸ್ ವಾಲ್ಪೇಪರ್, ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಚಾಟ್ ಬ್ಯಾಕಪ್ ಅಂತ ಇದೆ. ಸೊ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ನೀವೇನಾದರೂ ಈ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಏನು ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಸೊ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಲೋಕಲ್ ನೆವರ್ ಅಂತ ಇದೆ, ಲಾಸ್ಟ್ ಬ್ಯಾಕಪ್ ನೆವರ್ ಅಂತ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು ಗೂಗಲ್ ಅಕೌಂಟ್ ಅಂತ ಇದೆ. ಸೊ ಫ್ರೀಕ್ವೆನ್ಸಿ ಅಂತ ಇದೆ ಕಾಣ್ತಾ ಇರ್ಬೋದು. ಇಲ್ಲಿ ಫ್ರೀಕ್ವೆನ್ಸಿ ಮೇಲೆ ಕ್ಲಿಕ್ ಮಾಡಿ. 1 ವೀಕ್ ಒಳಗಡೆ ಡಿಲೀಟ್ ಆಗಿರುವಂಥ ಮೆಸೇಜ್ ಬ್ಯಾಕಪ್ ಮಾಡ್ಬೇಕಂದ್ರೆ 1 ವೀಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಮಂತ್ ಒಳಗಡೆ ಸೊ ಡಿಲೀಟ್ ಆಗಿರುವಂಥ ಮೆಸೇಜನ್ನು ಬ್ಯಾಕಪ್ ಮಾಡ್ಬೇಕಂದ್ರೆ 1 ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೀಕ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ವೀಕ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ನ ಜಿಮೇಲ್ ಲಾಗಿನ್ ಆಗಿರ್ತಿರಲ್ಲ ಆ ಜಿಮೇಲನ್ನು ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಕಾಣ್ತಾ ಇರ್ಬೋದು ಅಥೆಂಟಿಕೇಶನ್ ವೆರಿಫೈ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ. ಸೊ ಕಂಟಿನ್ಯೂ ಕೊಡಿ. ಕೆಳಗಡೆ ಕಾಣ್ತಾ ಇರ್ಬೋದು ಸೊ ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟಿದ ತಕ್ಷಣ ಅದು ಸೆಲೆಕ್ಟ್ ಆಯಿತು. ಸೊ ವೀಕ್ಲಿ ಸೆಲೆಕ್ಟ್ ಆಗಿದೆ. ಇವಾಗ ಕಾಣ್ತಾ ಇರ್ಬೋದು ಇನ್ಕ್ಲೂಡಿಂಗ್ ವಿಡಿಯೋ ಕೂಡ ನೀವು ಬ್ಯಾಕಪ್ ಮಾಡ್ಕೋಬೋದು. ಸೊ ಇನ್ಕ್ಲೂಡಿಂಗ್ ವಿಡಿಯೋ ಬೇಕಂದ್ರೆ ಜಸ್ಟ್ ಅದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರ್ಬೋದು ಬ್ಯಾಕಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ. ಸೊ ಅದು ಕಂಪ್ಲೀಟ್ ಬ್ಯಾಕಪ್ ಆಗುತ್ತೆ. ಈ ಒಂದು ಬ್ಯಾಕಪ್ ಕಂಪ್ಲೀಟ್ ಪ್ರೋಸೆಸ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ನಿಮ್ಮ ಒಂದು ಮೆಸೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಸೊ ಇಮೇಜಸ್ ಆಗಿರ್ಬೋದು, ಯಾವ್ಯಾವ ಡಿಲೀಟ್ ಆಗಿದೆ ಅವೆಲ್ಲ ಕಂಪ್ಲೀಟ್ ಆಗಿ ಬ್ಯಾಕಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.